ಹರಿ ಓಂ. ಭಾಗವತ ಸಂಪ್ರಮೋದ ಶ್ರೋತೃಗಳಿಗೆ ಸುಸ್ವಾಗತ. ಈ ಹಿಂದೆ ನಾವು 29ನೆಯ ಎಪಿಸೋಡ್ನಲ್ಲಿ ಸುಮಾರು 396 ಪ್ರಶ್ನೆಗಳವರೆಗೆ ಚಿಂತನೆಯನ್ನು ನಡೆಸಿದ್ದೇವೆ. ಇದೀಗ 30ನೇ ಎಪಿಸೋಡ್ನಲ್ಲಿ 398ರಿಂದ ಪಾಠವನ್ನು ಮುಂದುವರಿಸೋಣ. ದ್ವಾರಕೆಯ ಮೇಲೆ ಸಾಲ್ವನಿಂದ ದಾಳಿ. ತನ್ನ ಸಹೋದರರಾದ ಹಂಸಡಿಬಿಕರನ್ನು ಯಾದವರು ಸಂಹರಿಸಿದ್ದಾರೆ. ಇಷ್ಟೇ ಅಲ್ಲ, ಮಿತ್ರರಾದ ಜರಾಸಂಧ, ಶಿಶುಪಾಲಾದಿಗಳು ಸಂಹಾರಗೊಂಡಿದ್ದಾರೆ. ಇದೇ ಯಾದವರಿಂದ, ಕೃಷ್ಣ ಬಲರಾಮರಿಂದ. ರಾಯಸೂಯಾಗ ಸಂಪನ್ನಗೊಂಡಿದೆ. ಇವೇ ಮುಂತಾದವುಗಳಿಂದ ಕಿಡಿಕಿಡಿಯಾದ ಸಾಲ್ವನು ಕೃಷ್ಣನು ಇಂದ್ರಪ್ರಸ್ಥದಲ್ಲಿದ್ದಾಗ ದ್ವಾರಕೆಯ ಮೇಲೆ ದಾಳಿಗೈದಿದ್ದಾನೆ. ಸೌಭದಲ್ಲಿ ಕುಳಿತು ದ್ವಾರಕೆಯ ಗೋಪುರ, ಸ್ತಂಭ, ಉದ್ಯಾನಾದಿಗಳನ್ನು ಎಲ್ಲ ಪೀಸ್ ಹಾಳುಗಿಡಿಬಿಟ್ಟ. ಪ್ರದ್ಯುಮ್ನ ನೇತೃತ್ವದ ಯಾದವ ಸೈನ್ಯ ಯುದ್ಧಕ್ಕೆ ಬಂದಿದೆ. ಸಾಲ್ವ ಸೈನ್ಯ, ಪ್ರದ್ಯುಮ್ನ ಸೈನ್ಯ ಪರಸ್ಪರ ಅಥವಾ ಯಾದವ ಸೈನ್ಯ ಯುದ್ಧ ನಡೀತಾ ಇದೆ. ದೇವಾಸುರ ಸಂಗ್ರಾಮದ ರೀತಿಯಲ್ಲಿ ಘನಘೋರ ಯುದ್ಧ. ಸಾಲ್ವನ ಮಂತ್ರಿ ಇದ್ದ, ದ್ಯುಮಾನ್ ಅಂತ ಅವನ ಹೆಸರು. ಅವನು ಗದೆಯಿಂದ ಪ್ರದ್ಯುಮ್ನನ ಎದೆಗೆ ಗುತ್ತಾನೆ. ಪ್ರದ್ಯುಮ್ನ ಮೂರ್ಛೆ ಹೋಗಿಬಿಟ್ಟ. ಯಪ್ಪ, ಯಜಮಾನರಿಗೆ ಅಪಾಯ ಉಂಟು ಅಂತ ಸಾರಥಿ ಏನು ಮಾಡಿದ, ಕೂಡಲೇ ರಥವನ್ನು ಆ ರಣರಂಗದಿಂದ ತಿರುಗಿಸಿ ದೂರಕ್ಕೆ ಕರ್ಕೊಂಡು ಹೋಗ್ತಾನೆ, ಸುರಕ್ಷಿತ ಸ್ಥಳಕ್ಕೆ. ಆಮೇಲೆ ಎಚ್ಚರ ಆಗ್ತದೆ ಪ್ರದ್ಯುಮ್ನನಿಗೆ. ನೋಡ್ತಾನೆ, ಎಲ್ಲಿ ರಣರಂಗ, ಎಲ್ಲೊಂದು ಕಡೆ ಬೇರೆ ಜಾಗದಲ್ಲಿ ಬಂದಾಗಿದೆ. ಕೇಳ್ತಾನೆ ಸಾರಥಿಯನ್ನ, ಏನು ಮಾಡ್ತಾಯಿದ್ದೀನಿ ನೀನು? ಅಲ್ಲ, ಯುದ್ಧದಿಂದ ನೀವು ಹೊರ ಬಂದ್ವಿ ಅಂದರೆ ಏನು ಅಪವಾದ ಬರ್ತದೆ ಗೊತ್ತಾ? ಹೇಳಿ ಇವನು ಅಂತಾರೆ ಜನರಲ್ಲ. ಎಂತ ತಪ್ಪು ಮಾಡಿದ್ದೀನಿ ನೀನು ಅಂತ. ಆಗ ಸಾರಥಿ ಹೇಳ್ತಾನೆ, ಇಲ್ಲ ಪ್ರಭುಗಳೇ, ಯುದ್ಧಶಾಸ್ತ್ರ ನಿಯಮದ ಪ್ರಕಾರ ಅಕಸ್ಮಾತ್ ಯುದ್ಧ ಮಾಡತಕ್ಕಂತಹ ಆ ದೊರೆ ಅಥವಾ ಒಡೆಯ ಅಥವಾ ಪ್ರಭು ಅವನೇನೋ ಅಪಾಯ ಉಂಟು ಅಂತ ಆಗಿದ್ದರೆ ಆವಾಗ ಸಾರಥಿಯವನನ್ನು ರಕ್ಷಿಸಬೇಕು. ರಥಿನಿ ಪ್ರಾಣ ಸಂದಿಗ್ಧೆ ಸಾರಥಿ ರಥಮಾಹರೇತ್ ಜೀವಯೇತ್ ಯುದ್ಧತಃ ಸಾಧು ಯುದ್ಧ ಕರ್ಮ ವಿಶಾರದ. ತನ್ನ ಒಡೆಯನ ಪ್ರಾಣಕ್ಕೆ ಅಪಾಯ ಉಂಟು ಅಂತ ಗೊತ್ತಾದಾಗ ಕೂಡಲೇ ಅವನನ್ನು ರಣರಂಗದಿಂದ ಕರ್ಕೊಂಡು ಹೋಗಿ ಸುರಕ್ಷಿತ ಸ್ಥಳದಲ್ಲಿ ಇರಿಸಿ ಕಾಪಾಡಬೇಕು ಅಂತ ಕ್ರಮ. ಅದಕ್ಕಾಗಿ ನಾನು ಕರ್ಕೊಂಡು ಬಂದೆ ಅಂತ ತನ್ನ ಕಾರ್ಯವನ್ನು ಸಮರ್ಥನೆ ಮಾಡಿಕೊಳ್ತಾನೆ. ಮತ್ತೆ ಯುದ್ಧ ಪ್ರಾರಂಭ ಆಗ್ತದೆ. ಆ ಸೈನ್ಯವನ್ನು ಪುಡಿಗಟ್ಟಿದ್ದಾನೆ ಪ್ರದ್ಯುಮ್ನ. ಆ ದ್ಯುಮಾನನ್ನು ಕೊಂದೆ ಹಾಕಿದ್ದಾನೆ. ಮುಂದೆ ಸಾಲ್ವನ ಸಂಹಾರ ಕೂಡ ನಡೀತಾ ಇದೆ. ಕೃಷ್ಣ ವಿಷಯ ಗೊತ್ತಾಯಿತು ನಾರದರ ಮುಖಾಂತರ. ಸಾಲ್ವ ಯುದ್ಧ ತಯಾರಿ ಇದ್ದಾನೆ ಅಂತ ಹೇಳಿದರು ಅಂತ. ಆಯಿತು ಅಂತ ಕೃಷ್ಣ ಬರ್ತಾನೆ ದ್ವಾರಕೆಗೆ. ನೋಡ್ತಾನೆ, ಎಲ್ಲ ಗೋಪುರ ಮತ್ತೇನೋ ಸುಂದರ ಸ್ಥಳ ಎಲ್ಲ ಪೀಸ್. ಸಿಟ್ಟು ಬಂತು. ಈ ಸಾಲ್ವ ನೀಚ ಕೃತ್ಯವನ್ನು ಕಂಡು ಇವತ್ತು ಬೇಕಾದಾಗಲಿ ಸಾಲ್ವನನ್ನು ಕೊಂದೇ ದ್ವಾರಕೆಯ ಪ್ರವೇಶ ಪ್ರತಿಜ್ಞೆ ಮಾಡಿದ. ಬೆನ್ನಟ್ಟಿದ ಸಾಲ್ವನನ್ನು. ಏನು ಹೋರಾಟ ಪ್ರಾರಂಭ ಆಯಿತು. ಬಾಣದ ಮೇಲೆ ಬಾಣ, ಬಡದಾಟ. ಸಾಲು ಮಾಯೆಯಿಂದ ಏನು ಮಾಡಿದ, ವಸುದೇವನ ತಲೆಯನ್ನೇ ಕತ್ತರಿಸಿ ತಂದು ತೋರಿಸ್ತಾನೆ. ಇದರಿಂದ ಕೃಷ್ಣ ಯುದ್ಧದಿಂದ ಹೋಗ್ತಾನೆ ಅಂತ. ಕೃಷ್ಣ ಒಂದು ಕ್ಷಣಕಾಲ ಸ್ವಲ್ಪ ಏನು ಹಿಂಗಾಯ್ತಲ್ಲ ಅಂತ ಸ್ವಲ್ಪ ಒಂದು ಕ್ಷಣ ತೋರಿಸ್ಕೊಂಡ. ನಂತರ ಎಚ್ಚೆತ್ತು ಚಕ್ರದಿಂದ ಆ ಸಾಲ್ವನ ಸೌಭ ವಿಮಾನ, ಅವನ ತಲೆ ಎಲ್ಲ ಕತ್ತರಿಸಿ ಬಿಸಾಕಿದ. ಇಲ್ಲೊಂದು ಮಾತು ಬರ್ತದೆ, ಸಾಲ್ವ ವಸುದೇವನ ತಲೆಯನ್ನು ತಂದು ತೋರಿಸ್ತಾ ಕತ್ತರಿಸಿ ತಲೆಯನ್ನು. ಸ್ವಲ್ಪ ಒಂದು ಕ್ಷಣ ವಿಚಲಿತನಾದ ಕೃಷ್ಣ, ಹೇಗೆ, ಏನು ಮಾತು ಇದು, ಅಭಿಪ್ರಾಯ ಏನಿದು? ಅದಕ್ಕೆ ಶ್ರೀಮದ್ ಆಚಾರ್ಯರು ಬ್ರಹ್ಮಾಂಡ ಪುರಾಣದ ಮಾತನ್ನು, ಜಾನನ್ ಸಾಲ್ವಕೃತಾಂ ಮಾಯಾಂ ಅಜಾನನ್ನಿವ ಕೇಶವ ಅನ್ವವರ್ತತ ಕಿಂಚಿತ್ತು ತತಸ್ತಾಮಹರದ್ವಿಭು. ಈ ಬ್ರಹ್ಮಾಂಡ ಪುರಾಣ ಮಾತನ್ನು ಇಟ್ಟುಕೊಂಡು, ಹಾಗೆಯೇ ಯದಚರಸ್ತನ್ವಾ ಅನ್ನುವ ವೇದ ಮಂತ್ರ,
ಅದನ್ನು ಕೂಡ ಆಧಾರವಾಗಿ ಇಟ್ಟುಕೊಂಡು ಸರ್ವಜ್ಞ ಸರ್ವ ಸಮರ್ಥನಾಗಿರ್ತಕ್ಕಂಥ ಭಗವಂತನಿಗೆ ಎಂದೂ ಮೋಹಾದಿಗಳಿಲ್ಲ. ಹರಿಸ್ಮರಣೆಯಿಂದ ಎಂತೆಂಥ ಯೋಗಿ ಮುನಿಗಳು ಮೋಹವನ್ನು ದಾಟಿ ಮೋಕ್ಷ ಸೇರ್ತಾರೆ. ಅವರಿಗೇ ಮಾಯೆ ಇಲ್ಲ, ಮೋಹ ಇಲ್ಲ ಅಂತನ್ನುವಾಗ ಮಾಯಾ ಮೋಹ ನಿವಾರಕನಾಗಿರ್ತಕ್ಕಂಥ ಹರಿಗೆ ಎಲ್ಲಿಯ ಮಾಯೆ, ಎಲ್ಲಿಯ ಮೋಹ? ಹರಿಯು ಗಾಯಗೊಂಡಿದ್ದಾನೆ, ಮೋಹಗೊಂಡಿದ್ದಾನೆ, ಅಸಾಮರ್ಥ್ಯ ಉಂಟಾಯಿತು ಅಂತಿವೆಲ್ಲ ತೋರಿಕೊಳ್ತಕ್ಕಂಥದ್ದು ಅಸುರ ಮೋಹನಕ್ಕಾಗಿ ಅನ್ನುವ ಮಾತನ್ನು ನಮ್ಮ ಗಮನಕ್ಕೆ ತಂದು ಕೊಟ್ಟಿದ್ದಾರೆ. ಕೃಷ್ಣನು ತರಾತುರಿಯಿಂದ ಪಾಂಡವರಿದ್ದಲ್ಲಿಗೆ ಬರ್ತಾನೆ ಈ ಸಾಲ್ವ ವಧೆಯ ನಂತರ. ಯಾಕೆ, ಏನು ವಿಷಯ? ಕೃಷ್ಣನು ಆ ಕಡೆಗೆ ಶಕುನಿ ದುರ್ಯೋಧನರ ಜೊತೆಗೆ ನಡೆದ ಮೋಸದ ಜೂಜಾಟದಲ್ಲಿ ಪಾಂಡವರು ಸೋತು ವನವಾಸಕ್ಕೆ ತೆರಳಿದ್ದಾರೆ. ಸುದ್ದಿ ಕೇಳದ ತಳಮಳ ಆಯಿತು. ಎದ್ದ ಸಿಂಹಾಸನದಿಂದ ಆ ಪಾಂಡವರಿದ್ದಲ್ಲಿಗೆ ಕಾಡಿನಲ್ಲೇ ಬಂದು ಅವರನ್ನು ಭೇಟಿಯಾಗ್ತಾನೆ. ಸಮಾಧಾನ ಕೂಡ ಮಾಡಿದ್ದಾನೆ. ಸುಖ ದುಃಖಗಳಿಗೆ ಹರಿಯೇ ಕಾರಣ, ಸ್ವಲ್ಪ ಸ್ವೀಕಾರ ಮಾಡಬೇಕು, ಪ್ರಾರಬ್ಧ ಕರ್ಮಾನುಸಾರ ನಡೀಬೇಕು ಅಂತ ಸಮಾಧಾನ ಮಾಡಿ ಸಂತೈಸಿ ಅಭಿಮನ್ಯು ಸುಭದ್ರೆಯನ್ನು ಕರ್ಕೊಂಡು ದ್ವಾರಕೆಗೆ ಬಂದಿದ್ದಾನೆ. ಓತಿ ಖ್ಯಾತನಾದ ನೃಗರಾಜ ಯದುಕುಮಾರರು ಆಟ ಆಡ್ತಾ ಇದ್ದರು ಉದ್ಯಾನದಲ್ಲಿ. ನೀರಡಿಕೆ ಆಯಿತು, ಅಲ್ಲೊಂದು ಬಾವಿ ಇತ್ತು, ನೀರಿದೆ ನೋಡೋಣ ಅಂತ ನೋಡ್ತಾ ಇದ್ದಾರೆ. ನೋಡ್ತಾರೆ, ಆ ಬಾವಿಯಲ್ಲೊಂದು ಓತಿ ಕ್ಯಾತ ಬಿದ್ದಿದೆ. ನೀರು ತೆಗಿಲಿಕ್ಕೆ ಆಗ್ತಾಯಿಲ್ಲ, ಓತಿ ಕ್ಯಾತ ತೆಗಿಲಿಕ್ಕೂ ಆಗ್ತಾಯಿಲ್ಲ. ಅಷ್ಟೊತ್ತಿ ಕೃಷ್ಣ ಅಲ್ಲಿಗೆ ಬಂದ. ಏನು ಮಕ್ಕಳ, ಏನು ವಿಷಯ? ಇಲ್ಲ, ಚೆಂಡು ಬಾವಿಲಿ ಬಿದ್ದಿದೆ, ತೆಗೆದು ಕೊಡಬೇಕು. ಕೃಷ್ಣ ಕೈ ಹಾಕಿದ ಆ ಚೆಂಡನ್ನು ತೆಗಿಬೇಕು ಅಂತ. ಚೆಂಡನ್ನು ತೆಗೆದ ಪ್ರಸಂಗದೊಳಗೆ ಇವನ ಕೃಷ್ಣನ ಹಸ್ತಸ್ಪರ್ಶ ಆ ಓತಿ ಕ್ಯಾತಕ್ಕಾಯಿತು. ಏನು ಕೃಷ್ಣನ ಸ್ಪರ್ಶ ಆಯಿತು, ಓತಿ ಕಾಟ ಓತಿ ಕ್ಯಾತ ಹೋಗಿ ದೊಡ್ಡ ದಿವ್ಯ ರೂಪ, ರಾಜನ ರೂಪ ತಳೆಯಿತು. ಕೃಷ್ಣನಿಗೆ ಗೊತ್ತವನು ಯಾರು ಅಂತ. ಕೃಷ್ಣ ಕೇಳ್ತಾನೆ, ಯಾರಪ್ಪ ನೀನು? ಹೇಳ್ತಾನವನು, ನಾನು ಇಕ್ಷ್ವಾಕುವಿನ ಪುತ್ರ, ನನ್ನ ಹೆಸರು ನೃಗರಾಜ. ನಾನು ಇಷ್ಟು ಗೋದಾನ ಮಾಡಿದ್ದೇನಲ್ಲ, ಯಾರು ಅದನ್ನು ಎಣಿಸ ಸಾಧ್ಯ ಇಲ್ಲ. ಭೂಮಿಯ ಮೇಲಿನ ಧೂಳಿನ ಕಣಗಳನ್ನು ಯಾರಾದರೂ ಎಣಿಸ್ಬೋದೋ ಏನೋ, ಆಕಾಶದಲ್ಲಿಯ ನಕ್ಷತ್ರಗಳನ್ನು ಸಹಿತ ಯಾರಾದರೂ ಎಣಿಸ್ಬೋದೋ ಏನೋ. ಬಟ್ ನಾನು ಮಾಡಿದ ಗೋದಾನಗಳನ್ನು ಯಾರು ಎಣಿಸುವಂತಿಲ್ಲ, ಅಷ್ಟು ಗೋದಾನ ಮಾಡಿದ್ದೇನೆ. ಒಂದು ಪ್ರಸಂಗ ಈ ರೀತಿ ಆಗಿಬಿಟ್ಟಿತ್ತು. ನಾನು ದಾನ ಕೊಟ್ಟಿದ್ದೆ. ಕೊಟ್ಟ ದಾನದ ಆ ಒಂದು ಆಕಳು ಅಥವಾ ಹಸು ತಪ್ಪಿಸಿಕೊಂಡು ಅರಮನೆಗೆ ಬಂದ್ಬಿಡ್ತು. ನನಗದು ಗೊತ್ತಾಗದೆ ಅದನ್ನು ಸೇರಿಸಿ, ಬೇರೆ ಆಕಳುಗಳನ್ನು ಸೇರಿಸಿ ಮತ್ತೊಂದು ಗೋದಾನ ಬ್ರಾಹ್ಮಣನಿಗೆ ಕೊಟ್ಟೆ. ಆ ಗೋದಾನ ಕೊಡ್ತಾ ಇರೋಗಳೇ ನಿನ್ನೆ ಆಕಳು ಕಳ್ಕೊಂಡಿರ್ತಕ್ಕಂಥ ಆ ವ್ಯಕ್ತಿ ಬಂದ. ನೋಡಿದೆ, ಈ ಹಸು ನನಗೆ ನೀವು ಕೊಟ್ಟದ್ದು, ನಾನು ಅವನಿಗೆ ತಪ್ಪಿಸ್ಕೊಂಡು ಬಂದಿದೆ, ಅದು ನನ್ನದು, ನನಗೆ ವಾಪಸ್ ಕೊಡಿ. ರಾಜೀವನಿಗೆ ಹೇಳ್ತಾನೆ, ಇವತ್ತು ಕೊಟ್ಟದ್ದು ಗೋದಾನದ ವ್ಯಕ್ತಿಗೆ, ನೋಡಪ್ಪ ಅದು ಅವ್ರದ್ದಂತೆ, ಒಂದು ಮಿಸ್ ಆಗಿ ಈ ಕಡೆ ಬಂದಿದೆ ಅಂತೆ, ಅದನ್ನು ಅವ್ರಿಗೆ ಕೊಟ್ಬೋಣ ಅಂತ ನಿಂಗೊಂದು ಬೇರೆ ಆಕಳು ಕೊಡ್ತೇನೆ, ಗೋದಾನ ಕೊಡ್ತೇನೆ. ನೋ ಅಂದಿವನು. 1,000 ಅದ್ರ ಬದಲಿ ಕೊಡ್ತೀನಿ. ನೋ, ನಾನು ಕೊಡೋಂಗಿದ್ರೆ ಈಗ ಕೊಟ್ಟಾಗಿದೆ, ಇದನ್ನು ತೊಗೊಂಡು ಹೋಗ್ತಾನೆ. ಬೇಡ, ಎಲ್ಲ ತೊಗೊಂಬಿಡ್ರಿ ನಿಮ್ಮ ಗೋಗಳು, ಯಾವುದೂ ಬೇಡ ನನಗೆ. ಅವನಿಗೂ ಹೇಳ್ದ ನಿನ್ನೆ ಅವನಿಗೆ, ಇಲ್ಲ ಮತ್ತು ಅವ್ರು ಕೊಡಲ್ಲ ಅಂತ ಹೇಳ್ತಾರೆ, ನಿನಗೊಂದು ಬೇರೆ ಕೊಡ್ತೇನೆ, ಗೋ. ನೋ ಅಂದ ಅವನು. 1,000 ಕೊಡ್ತೇನೋ ಮಾರೆ ಅದರ ಬದಲಾಗಿ, ಅದಕ್ಕೂ ನೋ. ನನ್ನ ಕೊಟ್ಟಿರ್ತಕ್ಕಂಥ ಆಕಳೆ ನನಗೆ ಬೇಕು, ಬೇರೆ ಬೇಡ. ಕೊಟ್ಟರೆ ಸರಿ, ಇಲ್ಲ ನಿನ್ನೆ ಕೊಟ್ಟು ಎಲ್ಲ ಆಕಳು ತಂದು ಹಚ್ಚಿಬಿಡ್ತಾರೆ ಅರಮನೆ ಮುಂದೆ, ಏನು ಮಾಡ್ಕೊಡ್ರಿ. ಜಗಳ ಪ್ರಾರಂಭ ಆಯಿತು. ಒಂದೇ ಗೋವನ್ನು, ಹಸುವನ್ನು ಇಬ್ಬರಿಗೆ ಕೊಡೋದು ಹೇಗೆ? ಪರಿಹಾರ ಆಗಲಿಲ್ಲ ಅದು ಸಮಸ್ಯೆ. ಇವನೇ ಮುಕ್ತಾಯವಾದ, ರಾಜನೇ. ಸಮಸ್ಯೆ ಮುಕ್ತಾಯ ಆಗಲಿಲ್ಲ, ಸತ್ತೇ ಹೋದ. ದೇವತೆಗಳಂತಾರೆ, ರಾಜ ನೀನು ಪುಣ್ಯವನ್ನು ಮಾಡಿದ್ದಿ, ಪಾಪವನ್ನು ಮಾಡಿದ್ದಿ, ಯಾವ ಫಲವನ್ನು ಮೊದಲು ಅನುಭವಿಸ್ತಿದ್ದಿ ಹೇಳು. ಯಾವಾಗಲೂ ದುಃಖವನ್ನು ಅನುಭವಿಸಿ ಸುಖ ಅನುಭವಿಸಿದರೆ ಹೆಚ್ಚು ಆನಂದ. ಸುಖ ಅನುಭವಿಸಿ ದುಃಖ ಅನುಭವಿಸೋದು ಭಾಳ ಕಷ್ಟ. ಸುಖ ಸಾಮ್ರಾಜ್ಯದಲ್ಲಿ ಓಲಾಡಿದಾಗ ಗೌರವ, ಪ್ರಶಂಸೆ ಎಲ್ಲ ಅದು ಆಮೇಲೆ ಭಿಕ್ಷುಕಂತೆ ಓಡಾಡೋದು ಮತ್ತಷ್ಟು ಕಷ್ಟ. ಹಾಗಾಗಿ ಮೊದಲು ಸುಖಾನಿ ದುಃಖಾನ್ಯನುಭೂಯ ಶೋಭತೆ ಅನ್ನೋ ಮಾತು. ದುಃಖವನ್ನು ಅನುಭವಿಸಿ ಆಮೇಲೆ ಸುಖ ಬಂದರೆ
ಆರಾಮಾಗಿರು. ಊಟಕ್ಕಿಂತ ಮುಂಚೆ ಇನ್ನೆಲ್ಲ ಕೆಲಸ ಉಂಟು ಎಲ್ಲ ಮುಗಿಸಿ ಒಂದು ಸಲ ಊಟ ಮಾಡಿ ಚೆನ್ನಾಗಿ ನಿದ್ದೆ ಮಾಡೋಣ ಅಂತಂದರೆ ಒಳ್ಳೆಯದು. ಊಟ ಆದ ಕೂಡಲೇ ಇಷ್ಟೆಲ್ಲ ಕೆಲಸಗಳಿವೆ ಅಂದರೆ ತುಂಬ ಬೇಜಾರಾಗ್ತದೆ. ಅದು ಊಟದ ಮಾಡಲಿಕ್ಕೂ ಸರಿಯಾಗಿ ಮನಸ್ಸು ಬರೋದಿಲ್ಲ, ಕೆಲಸದ ಹೊರೆ ಇದೆ, ಅದೆಲ್ಲ ಆಗಬೇಕಲ್ವ ಅಂಥೇಳಿ ಎಲ್ಲ ಮುಗೀತು ಅಂದರೆ ನಿಶ್ಚಿಂತೆಯಿಂದ ಊಟ ಮಾಡಿ ಒಂದು ಸ್ವಲ್ಪ ವಿಶ್ರಾಂತಿ ಪಡೆಯೋಣ ಅಂತ ಅನ್ನುವಂತೆ ದುಃಖವನ್ನು ಮೊದಲು ಅನುಭವಿಸಿ ಸುಖ ಪಡಿತಕ್ಕಂಥ ಕ್ರಮ ಸರಿಯಾದ ಕ್ರಮ. ಹಾಗೆ ಅವನು ಹೇಳಿದ, ನಾನು ಮೊದಲು ಪಾಪದ ಫಲವನ್ನು ಅನುಭವಿಸ್ತೇನೆ ಅಂತ. ಇಲ್ಲಿ ಪಾಪದ ಫಲ ಏನು? ಪಾಪ ಏನು ಮಾಡಿದ್ದಾನೆ? ಗೋದಾನೆ ಕೊಟ್ಟಿದ್ದಾನೆ ಇವನು, ಯಾರು? ನೃಗರಾಜ. ತಾತ್ಪರ್ಯ ಇಷ್ಟೇ, ಪಾಪವಂತಂದರೆ ನಿನ್ನೆ ಕೊಟ್ಟ ಬ್ರಾಹ್ಮಣನ ಗೋದಾನ ಏನಿತ್ತಲ್ಲ, ಒಂದು ಆಕಳು ತಪ್ಪಿಸ್ಕೊಂಡು ಬಂದಿತ್ತು, ಅದನ್ನು ಸೇರಿಸಿ ಇವತ್ತು ಮತ್ತೆ ದಾನ ಕೊಟ್ಟಿದ್ದ. ಇದೇ ಇವನು ಮಾಡಿದ ತಪ್ಪು. ಇನ್ನೊಬ್ಬನಿಗೆ ದಾನ ಕೊಡುವುದಕ್ಕಾಗಿ ಅಷ್ಟರ ಮಟ್ಟಿಗಾದರೂ ಕೂಡ ನಿನ್ನೆ ಕೊಟ್ಟ ಬ್ರಾಹ್ಮಣನ ಸ್ವ ಆಸ್ತಿ, ಸಂಪತ್ತು, ಪದಾರ್ಥವನ್ನು ಸ್ವೀಕಾರ ಮಾಡಿದ್ದಾನೆ. ಬ್ರಾಹ್ಮಣ ಸ್ವವನ್ನು ಸ್ವೀಕಾರ ಮಾಡತಕ್ಕದ್ದಲ್ಲ ಎಂದಿಗೂ ಯಾರು. ದೇವಸ್ವ ಸ್ವೀಕಾರ ಮಾಡತಕ್ಕದ್ದಲ್ಲ. ದೇವರಿಗೊಮ್ಮೆ ಕೊಟ್ಟಾಗಿದೆ, ಬ್ರಾಹ್ಮಣಿಗೆ ಕೊಟ್ಟಾಗಿದೆ, ಮತ್ತೆ ಅದನ್ನು ಮುಡ್ತಕ್ಕದ್ದಲ್ಲ. ಆ ತಪ್ಪನ್ನು ಮಾಡಿದ. ಸ್ವಂತಕ್ಕೆ ಬೆಳೆಸ್ಕೊಂಡಿಲ್ಲ, ಆ ವಿಷಯ ಬೇರೆ. ಆದರೆ ದಾನ ಕೊಡೋದಕ್ಕೋಸ್ಕರವಾದರೂ ಕೂಡ ತೊಗೊಂಡಿದ್ದಾನಲ್ಲ, ಆ ತಪ್ಪಾಯಿತು. ಅದಕ್ಕಾಗಿ ಪಾಪ. ನೋಡಿ, ಯೋಚನೆ ಮಾಡೋ ಸೂಕ್ಷ್ಮ ಸಂಗತಿ. ಅದಕ್ಕಾಗಿ ಪಾಪ. ದೇವರ ವಸ್ತುವನ್ನು, ಬ್ರಾಹ್ಮಣನಿಗೆ ಕೊಟ್ಟ ವಸ್ತುವನ್ನು ಎಂದೂ ನಾವು ಬಳಸಿಕೊಳ್ತಕ್ಕದ್ದಲ್ಲ. ಹಾಗಾಗಿ ಆಯಿತು, ಪಾಪದ ಫಲ ಅನುಭವಿಸ್ತೇನೆ ಅಂತ ಹೇಳಿದಾಗಲೇ ನೋಡ್ತಾನೆ ಅಷ್ಟರ ದೇವತೆಗಳು ಕೃಕಲಾಸನಾಗಿ ಬೀಳು ಅಂತ ಹೇಳಿಬಿಟ್ಟಿದ್ರು. ಇವನು ಕೃಕಲಾಸನಾಗಿ ಅಂದರೆ ಓತಿಖ್ಯಾತನಾಗಿ ಬಿದ್ದಿದ್ದ. ಈಗ ನಾನು ನಿನ್ನ ಅನುಗ್ರಹದಿಂದ ಪಾರಾಗಿದ್ದೇನೆ ಭಗವಂತ ಅಂತ ಹೇಳಿ ನಮಸ್ಕಾರ ಮಾಡಿ ನಿನಗೆ ನಮೋ ನಮಃ ಅಂತೇಳಿ ನಗರಾಜ ಹೊರಟು ಹೋಗಿದ್ದಾನೆ. ಕೃಕಲಾಸ ಎಂದರೇನು? ಓತಿಖ್ಯಾತ ಅಂತ ಅರ್ಥ. ಓತಿ ಕಾಟ, ಉತ್ತರ ಕರ್ನಾಟಕದಲ್ಲಿ ಓತಿ ಕಾಟ ಅಂತಾರೆ, ಬೆಂಗಳೂರು ಮೈಸೂರು ಕಡೆಗೆ ಓತಿಖ್ಯಾತ ಅಂತಾರೆ. ಯಾಕೆ ಆ ಹೆಸರು? ಶಿರಪ್ರಾಗ್ರಂ ಕೃಕಂ ವಿದುಹು ಅಂದರೆ ತಲೆ ತುದಿಗೆ ಕೃಕ ಅಂತ ಹೆಸರು. ತಲೆ ತುದಿಗೆ ಕೃಕಂ ಲಾಸಯತಿ ನರ್ತಯತಿ ಇತಿ ಕೃಕಲಾಸ. ಅದೇನು ಮಾಡ್ತದೆ? ಆ ಕಡೆ ಈ ಕಡೆ, ಆ ಕಡೆ ಈ ಕಡೆ ತಲೆ ಅಲುಗಾಡಿಸ್ತದೆ. ಕೃಕಲಾಸ ಅಥವಾ ಓತಿಖ್ಯಾತ. ಹಾಗಾಗಿ ಅದಕ್ಕೆ ಕೃಕಲಾಸ ಅಂತ ಹೆಸರು. ಈ ನೃಗಕಥೆಯ ಸಂದೇಶ ಏನು ಅಂತ ನೋಡೋದಾಗಿದ್ದರೆ, ಬ್ರಾಹ್ಮಣರ ಸೊತ್ತನ್ನು ಅತ್ಯಲ್ಪವಾಗಿದ್ದರೂ ಕೂಡ ಅಪಹರಿಸಕೂಡದು. ಎಷ್ಟು ಸ್ವಲ್ಪ ಇರಲಿ ಅದು. ಬ್ರಾಹ್ಮಣಸ್ವ ಅಪಹಾರ ಹಾಲಾಹಲ ವಿಷಕ್ಕಿಂತಲೂ ಅಪಾಯಕಾರಿ ಕೃಷ್ಣ ಹೇಳ್ತಾನೆ. ಯಾಕೆ? ಹಾಲಾಹಲ ವಿಷಕ್ಕಾದರೂ ಚುರ್ಯಾರು ಔಷಧ ತೊಗೊಂಡ್ರೆ, ಇಂಜೆಕ್ಷನ್ ತೊಗೊಂಡ್ರೆ ಕಮ್ಮಿ ಆಗ್ಬೋದೋ ಏನೋ, ಪರಿಹಾರ ಉಪಾಯವಾದರೂ ಇದೆ ವಿಷಕ್ಕೆ. ಬ್ರಾಹ್ಮಣಸ್ವ ಅಪಹಾರ ಮಾಡಿದ್ದಕ್ಕೆ ಯಾವುದೇ ರೀತಿಯ ಪರಿಹಾರ ಮಾರ್ಗ ಇಲ್ಲ. ಬ್ರಾಹ್ಮಣಸ್ವ ಅಪಹಾರವೆಂಬ ಬೆಂಕಿ ನೀರಿನಿಂದಲೂ ಕೂಡ ಶಾಂತವಾಗುವುದಿಲ್ಲ. ಭಿಡೆಯಿಂದ, ದಾಕ್ಷಿಣ್ಯದಿಂದ ದೊರೆತಿರತಕ್ಕಂಥ ಬ್ರಾಹ್ಮಣಸ್ವದ ಬಳಕೆಯನ್ನೂ ಮಾಡತಕ್ಕದ್ದಲ್ಲ. ಅವನು ಸಂಕಷ್ಟವನ್ನು ಕೊಡ್ತಾನೆ. ಕೊಡ್ಲಿಕ್ಕೆ ಅವನ ಮನಸ್ಸಿಲ್ಲ. ವಾಸ್ತವಿಕವಾಗಿ ಇವರು ಕೇಳಿದ್ದಾರೆ, ಏನೋ ಒತ್ತಡ ಹಾಕಿದ್ದಾರೆ, ಏನೋ ಒಂದು ರೀತಿಯ ಬ್ಲ್ಯಾಕ್ ಮೇಲ್ ಮಾಡ್ತಿರ್ಬೋದು ಅಂತ ಅನಿಸ್ತದೆ. ಕೊಟ್ಟಿದ್ದಾರೆ, ದಾಕ್ಷಿಣ್ಯಕ್ಕೆ ಒಳಪಟ್ಟು ಕೊಟ್ಟ, ತಗೊಳ್ರಿಪ್ಪ ಅಂತೇಳಿ. ಅಂಥದನ್ನು ಕೂಡ ಸ್ವೀಕಾರ ಮಾಡಬಾರ್ದು. ಅಂಥದನ್ನು ಸ್ವೀಕಾರ ಮಾಡಿಬಿಟ್ರೆ 3 ತಲೆಮಾರಿನವರಿಗೆ ನರಕ. ಮಗ, ತಂದೆ, ಅಜ್ಜ. ಇನ್ನು ಬಲಾತ್ಕಾರದ ಕಸ್ಕೊಂಡ್ರೆ ಬ್ರಾಹ್ಮಣಸ್ವವನ್ನು ಹಿಂದಿನ ಮುಂದಿನ 10 ತಲೆಮಾರಿನವರಿಗೆ ನರಕ ಪ್ರಾಪ್ತಿ. ಬ್ರಾಹ್ಮಣಸ್ವವನ್ನು ಕಸಿದುಕೊಂಡವರಿಗೆ ಆ ಸಂಸಾರಿಕ ಬ್ರಾಹ್ಮಣ ದಿನ ಕಣ್ಣೀರು ಹಾಕ್ತಾ ಇದ್ದರೆ, ಅಯ್ಯೋ ದೇವ ಹೀಗಾಗೋಯ್ತಲ್ಲ, ಎಲ್ಲ ಕಸ್ಕೊಂಡ್ಬಿಟ್ರಲ್ಲ, ನಾನು ಬದುಕೋದು ಹೇಗೆ, ಉಪವಾಸವೇ ಗತಿ ಅಂತ ಒದ್ದಾಡ್ತಾ ಇದ್ದ ಅಂದರೆ, ಕಣ್ಣೀರು ಹಾಕ್ತಾ ಇದ್ದ ಅಂದರೆ, ಅವನ ಕಣ್ಣೀರು ಧೂಳನ್ನು ಎಷ್ಟು ಒದ್ದೆ ಮಾಡಿದೆ, ಎಷ್ಟು ಧೂಳಿನ ಸಂಖ್ಯೆ ಉಂಟು, ಅಷ್ಟು ವರ್ಷ ನರಕವಾಸ ಆ ಕಣ್ಣೀರು ಹಾಕಿಸಿದವರಿಗೆ. ಕಸಿದ ಬ್ರಾಹ್ಮಣ ಸ್ವತ್ತು ಹಿಂದೊಮ್ಮೆ ತಾನೇ ಕೊಟ್ಟಿದ್ದೇ ಆಗಿರಬಹುದು. ಆದರೆ ನಾನು ಕೊಟ್ಟಿದ್ದನೆ ಮತ್ತು ನಾನು ತೊಗೊಂಡ್ರೆ ತಪ್ಪೇನದ? ನೋ, ನೀವೊಮ್ಮೆ ಕೊಟ್ಟಿದ್ದಲ್ಲಿ ಮುಗಿದು ಹೋಯ್ತು, ಕೃಷ್ಣಾರ್ಪಣಮಸ್ತು, ಮುಡ್ತಕ್ಕದ್ದಲ್ಲ. ತಾನೇ ಕೊಟ್ಟಿರತಕ್ಕದ್ದಾಗಿದ್ದರೂ ಕೂಡ ಅದನ್ನು ಕಸಿದುಕೊಂಡ ಅಂದರೆ 60 ವರ್ಷ ಸಹಸ್ರಂ ಹಿ ವಿಷ್ಠಾಯಾಮ್ ಜಾಯತೆ ಕ್ರಿಮಿ. 60,000 ವರ್ಷ ಮಲದಲ್ಲಿ ಕ್ರಿಮಿಯಾಗಿ ಹುಟ್ಟುತ್ತಾನೆ. ಹಾಗಾಗಿ
ಆ ತಪ್ಪನ್ನು ಮಾಡತಕ್ಕದ್ದಲ್ಲ. ಇಷ್ಟೇ ಅಲ್ಲ, ಬ್ರಾಹ್ಮಣ ಸ್ವಪಾರ ಗೈದು ಗಮನಕ್ಕೆ ಬಾರದೇ ಇದ್ದರೂ ಸಹಿತ ನಮ್ಗೆ ಗೊತ್ತಾಗದೇನೆ ಅನ್ನೋಯಿಂಗ್ಲಿ ಒಮ್ಮೊಮ್ಮೆ ಆಗಿಬಿಡುತ್ತದೆ. ಅದಕ್ಕೂ ಅಪರಾಧ ಇದೆ, ಅದಕ್ಕೂ ಪಾಪ ಇದೆ, ಅದಕ್ಕೂ ನರಕ ಇದೆ. ಅಂತಹ ತಪ್ಪಿನಿಂದ ಮೃಗರಾಜನಂತೆ ಅಧಪತನ ನಿಶ್ಚಿತ. ಮೃಗರಾಜನು ಕೂಡ ಅದು ಅನ್ನೋಯಿಂಗ್ಲೇ ಆಗಿದ್ದು, ಅವನೇನು ಪರ್ಪಸ್ಲಿ ಮಾಡಿದ್ದಲ್ಲ. ಅನ್ನೋಯಿಂಗ್ಲಿ ಆಗಿರತಕ್ಕಂತಹ ಪರಸ್ವ ಅಥವಾ ಬ್ರಾಹ್ಮಣಸ್ವ ಅಥವಾ ದೇವಸ್ವ ಅಪಹಾರಕ್ಕೆ ಶಿಕ್ಷೆ ನರಕ ನಿಶ್ಚಿತ. ಓತಿಕ್ಯಾತ ಜನ್ಮ ಬಂದರೂ ಮೃಗನಿಗೆ ಸಜ್ಜನರ ವಿಪ್ರರ ಸಂಘ ದೊರೆಯಿತು. ಆಗಲಿ, ಸ್ವಲ್ಪ ಕಷ್ಟ ಏನೋ ಆಯಿತು, ಆದರೂ ಕೃಷ್ಣ ದರ್ಶನ ಭಾಗ್ಯ ಬಂತಲ್ಲ. ಹಾಗೆ ಸಜ್ಜನ ದರ್ಶನ, ವಿಪ್ರರ ಬ್ರಾಹ್ಮಣರ ಸ್ಪರ್ಶನ, ಸ್ಮರಣ, ನಾಮೋಚ್ಚಾರಣಗಳೆಲ್ಲವೂ ಕೂಡ ಗಂಗಾದಿ ಪುಣ್ಯತೀರ್ಥಗಳಂತೆ ಎಂದೆಂದಿಗೂ ಫಲಪ್ರದ ಅನ್ನೋ ಮಾತನ್ನು ಕೃಷ್ಣ ಮೃಗನಿಂದ ಹೇಳಿಸಿದ ಈ ಕಥೆಯ ಸಂದೇಶವನ್ನು ತಿಳಿಯಬಹುದು ಅಂತ ನಾವು ನೋಡಬಹುದಾಗಿದೆ. ಬಲರಾಮನಿಂದ ಗೋಕುಲ ಸಂದರ್ಶನ. ವ್ಯಾಸರು ರಾಮ ಪರಾಕ್ರಮವನ್ನು ಕೂಡ ವರ್ಣನೆ ಮಾಡಿದ್ದಾರೆ. ಅದರ 1ನೇ ಭಾಗವನ್ನು ನೋಡೋಣ. ಗೋಕುಲಕ್ಕೆ ಬಲರಾಮ ಬರ್ತಾನೆ. ಯಶೋದೆ ನಂದರಿಗೆ ನಮಸ್ಕಾರವನ್ನು ಮಾಡಿದ, ಆಶೀರ್ವಾದವನ್ನು ಕೂಡ ಅವರಿಂದ ಪಡೆದುಕೊಳ್ತಾನೆ. ಗೋಪಿಯರೆಲ್ಲ ಸುತ್ತುವರೆದಿದ್ದಾರೆ. ಕೃಷ್ಣನ ಬಗ್ಗೆ ವಿಚಾರಿಸ್ತಾ, ನಾವು ಎಲ್ಲವನ್ನು ಬಿಟ್ಟು ಬಂದಿದ್ದೇವೆ ಕೃಷ್ಣನ ಹತ್ತಿರ. ಕೃಷ್ಣ ನಮ್ಮ ಪ್ರೀತಿಯನ್ನು ಮರೆತು, ನಮ್ಮನ್ನು ಮರೆತು ಹೊರಟೇ ಹೋಗಿಬಿಟ್ಟ. ಕೃತಜ್ಞ ಕೃಷ್ಣ. ಅವನಿಗೇನು ಸ್ವಲ್ಪ ನಮ್ಮ ಮಾಡಿದ ಉಪಕಾರ ಭಾವನೆ ಇಲ್ಲ ಅವನಿಗೆ, ನಮ್ಮ ಪ್ರೀತಿ ಬಗ್ಗೆ. ಚಂಚಲ ಸ್ವಭಾವದವ ಕೃಷ್ಣ, ಭಾರೀ ವಿಚಿತ್ರವಾಗಿ ಮಾತಾಡ್ತಾನೆ. ಇಂಥವ್ನ ಮಾತಾ ನಾವು ನಂಬಿಬಿಟ್ಟು ನಮಗೆ ಅನುಗ್ರಹ ಮಾಡ್ತಾನೆ ಅಂತ ತಿಳ್ಕೊಂಡು ಅಂತ ಎಲ್ಲ ಬಿಟ್ಟು ಕೈ ಕೊಟ್ಟು ಹೋಗಿಬಿಟ್ಟ ಅಂತೆಲ್ಲ ಮಾತಾಡಿ ಕಣ್ಣೀರು ಹಾಕಿದ್ದಾರೆ. ಬಲರಾಮ ಕೃಷ್ಣನ ಸಂದೇಶಗಳಿಂದ ಅವರನ್ನು ಸಂತೈಸಿದ್ದಾನೆ. ಚೈತ್ರ ವೈಶಾಖ 2 ತಿಂಗಳು ಅಲ್ಲಿಯೇ ಗೋಕುಲದಲ್ಲಿದ್ದು ಗೋಪಿಯರೊಂದಿಗೆ ವಿಹಾರ ಮಾಡಿ ಅವರಿಗೆ ಸಂತಸವನ್ನು ನೀಡಿದ್ದಾನೆ. ಒಮ್ಮೆ ಜಲವಿಹಾರಕ್ಕೆ ಅಂತ ಹೊರಟ ಬಲರಾಮ ತಾನಿದ್ದಲ್ಲಿಯೇ ಯಮುನೆಯನ್ನು ಕರೆದ. ಯಮುನಾ, ಇಲ್ಲಿಗೆ ಬಾ. ಯಮುನಾ ನದಿ ನೀರು. ಯಮುನೆ ಬರಲಿಲ್ಲ. ಸಿಟ್ಟು ಬಂತು. ನೇಗಿಲಿನಿಂದ ಆ ನದಿಯನ್ನೇ ಸೆಳೆದು ಬಿಡ್ತೇನೆ ಅಂತ ನೇಗಿಲು ಹಾಕಿದ್ದಾನೆ. ಗಾಬರಿ ಆಯಿತು. ಯಮುನಾ ನದಿ ಹತ್ತಿರ ಬಂದಿದ್ದಾಳಂತೆ. ಇವತ್ತಿಗೂ ಸಹಿತ ಯಮುನೆ ಬಲರಾಮ ಯಾವ ದಿಕ್ಕಿಗೆ ನೇಗಿಲು ಹಾಕಿ ಸೆಳೆದ ಆ ದಿಕ್ಕಿನ ಕಡೆಗೆ ಹರಿಯುತ್ತಾ ಇದೆ. ಅದನ್ನು ಗಮನಿಸ್ಬೋದು. ಇದು ಬಲರಾಮನ ಪರಾಕ್ರಮದ ಸೂಚನೆ ಅಂತ ನಾವು ನೋಡಬಹುದಾಗಿದೆ. ಶ್ರೀಕೃಷ್ಣ.